अस्सलाम वालेकुम रहमतुल्लाहि व बरकातुहू। आज 5 तारीख 1वां महीना 2025 आज ये प्रोग्राम किया गया है कि हम कन्नड़ा को बढ़ाएंगे करके और कन्नड़ा क्या है करके दिखाने के लिए। देखिए, उर्दू आके हमारी भाषा नहीं है, उर्दू आके दक्कन सुल्तान की भाषा है, उर्दू आके हैदराबाद की भाषा है, कन्नड़ा आके हमारी भाषा है। हम कन्नड़ा सीखना है, कन्नड़ा सिखाना है। हर चीज़ देखो, आज सब जो भी कन्नड़ा सीखता है उन्हें अच्छे अच्छे पोस्ट पे है, पुलिस के काम में, हर काम में कन्नड़ा बात करने वाला है। हम क्यों इतने पीछे हो गए हैं? हम कन्नड़ा अपने बच्चों को अपने घर में बात करने की कोशिश करना है। जैसे देखिए, तमिलनाडु में देखिए या आंध्रा में देखिए, कहीं भी देखिए, केरला में देखिए, हम उनके घर में तक कन्नड़ा बात कर रहे हैं, तमिल या उनकी भाषा बात करते हैं। लेकिन हमारे ऐसा है, हमारे इतना बेजार होता है देख कर कि हमारे घर में कन्नड़ा बात नहीं करती। कन्नड़ा नाम ये ना शुरू का तो क्या मालूम नहीं होता। ऐसा ये आज की हालत ऐसी होगी, इसलिए हम सब मिलकर उसके कन्नड़ा को बढ़ाने की कोशिश करना है। आज हमारे खाली कन्नड़ा के पहले शहीद रमजान साहब करके एक मुसलमान, वो आज तक किसी को मालूम नहीं है उसके बारे में। इतना ही मैं बात बोल के खत्म करता हूँ। जज़ाकल्लाह। आज कर्नाटका राज्योत्सव आज हमारे इस इलाके में सर्वज्ञ नगर कॉन्स्टिट्यूंसी के सदर और नायब सदर और उनके पूरे साथी रक्षणा वेदी के मेंबर हैं, ये सब मिलकर आज कर्नाटका राज्योत्सव मनाया गया है। इस मौके पर कर्नाटका रक्षणा वेदिके के सदर मोहतरम श्री नारायण गौड़ा साहब भी मौजूद थे। आज उन्होंने बड़े ही बेहतरीन अंदाज में कर्नाटका में कन्नड़ा क्यों इतना जरूरी है, स्पेशली जहां पर हमारा जो मुसलमान तबका है, ये तबके में कर्नाटका में कन्नड़ा क्यों जरूरी है, इन सब चीजों को बड़े बेहतरीन अंदाज से बताया। आज यहाँ पर एक इसी प्रोग्राम के चलते हुए आज यहाँ पर हेल्थ मेडिकल चेकअप कैंप का भी इंतजाम हुआ है। कई लोगों को दवाई फ्री में मेडिसिन देने का भी प्रोग्राम हुआ है और रेशन किट भी देने का भी प्रोग्राम किया है। इसका टोटल ओवरऑल मकसद यह है कि कर्नाटक में कन्नड़ा को हमारे कौम के दरमियान कैसे बढ़ाया जाए और कर्नाटक में कन्नड़ा की अहमियत कितनी है, इन सब चीजों को हमारी कौम के दरमियान कैसे लाकर कन्नड़ा को हमारी कौम के अंदर बसाने की एक प्लानिंग के तहत ये काम प्रोग्राम हुआ है। सर, ಇವತ್ತಿನ ದಿವಸ ಕನ್ನಡ ರಾಜ್ಯೋತ್ಸವ ಮತ್ತೆ ನಮ್ಮ ಕಚೇರಿ ಉದ್ಘಾಟನೆ ಎರಡು ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡಿದ್ದೀವಿ। ಅಧ್ಯಕ್ಷರಾದ ಸನ್ಮಾನ್ಯ ಟಿ ನಾರಾಯಣ ಗೌಡ್ರು ಅಣ್ಣ ಅವರು ಬಂದಿದ್ರು, ತದನಂತರ ನಮ್ಮ ಧರ್ಮರಾಜ್ ಗೌಡ್ರು ಅಣ್ಣ ಬಂದಿದ್ರು, ತದನಂತರ ನಮ್ಮ ಬೆಂಗಳೂರು ನಗರ ಪದಾಧಿಕಾರಿಗಳು, ತದನಂತರ ನಮ್ಮ ಸರ್ವಜ್ಞ ನಗರ ಅಧ್ಯಕ್ಷರಾದ CM ರಾಧಾಕೃಷ್ಣ ಸರ್ ಇದ್ರು, ತದನಂತರ ನಮ್ಮ ಗೌರವಾಧ್ಯಕ್ಷರು ಅಬ್ದುಲ್ ಅಜೀಜ್ ಅವರು ಇದ್ರು, ನನ್ನ ಸ್ನೇಹಿತರು, ತದನಂತರ ತಂಜೀರ್ ಅಹಮದ್ ಅವರು ಇದ್ರು, ತದನಂತರ ನನ್ನ ಸ್ನೇಹಿತರು, ನನ್ನ ಪ್ರಾಣಕ್ಕೆ ಜಾಸ್ತಿ ನನ್ನ ಸ್ನೇಹಿತರು ಇದ್ದಾರೆ, ಎಲ್ಲ ನಮ್ಮ ಫ್ರೆಂಡ್ಸು, ಎಲ್ಲ ನನ್ನ ಜೊತೆ ನನ್ನ ಆ ಕಾಲದಿಂದ ಕಮ್ಮಿ ಅಂದ್ರೆ ನಾವು ಈ ಭಾಗದಲ್ಲಿ ಕನ್ನಡ ಏನಂತ ಗೊತ್ತಿರಲಿಲ್ಲ, ಜಾಸ್ತಿ ಜನಕ್ಕೆ ಕನ್ನಡ ಬಾವುಟ ಏನಂತ ಗೊತ್ತಿರಲಿಲ್ಲ ಈ ಭಾಗದಲ್ಲಿ ನಾವೆಲ್ಲ ಸೇರಿ ಕನ್ನಡ ಬಾವುಟ ತೋರಿಸಿದ್ದೆ ನಾವಿಲ್ಲಿ ಕನ್ನಡ ಬಾವುಟ ತೋರಿಸಿದವರು ನಾವು ಈ ಭಾಗಕ್ಕೆ 18 ವರ್ಷ ನಾವು ಇಲ್ಲಿ ಸಂಘಟನೆ ಶುರು ಮಾಡಿ 18 ವರ್ಷ ಆಯ್ತು। ಅಣ್ಣ ಟಿ ನಾರಾಯಣ ಗೌಡರು ನೇತೃತ್ವದಲ್ಲಿ ಆ ಕಾಲದಿಂದ ನಾವು ಒಂದೇ ಸಂಘಟನೆದಲ್ಲಿದ್ದೀವಿ, ಒಂದೇ ಇದರಲ್ಲಿದ್ದಿ ಅಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ। ನಮ್ಮ ಮೇಲೆ ಒಂದು ರಿಮಾರ್ಕ್ ಇಲ್ಲ, ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ। ಇವತ್ತಿನ ದಿವಸ ಕನ್ನಡ ರಾಜ್ಯೋತ್ಸವ ನಾವು ನಮ್ಮ ಈ ಭಾಗಕ್ಕೆ ಮಾಡಬೇಕಂತ ತುಂಬಾ ನಮ್ಮ ಸ್ನೇಹಿತರೆಲ್ಲ, ಆಮೇಲೆ ನಮ್ಮ ಮುರಳಿಯನ್ನ ಮಾತಾಡಿದ್ರಲ್ಲ, ಈಗ ಅವ್ರು ತುಂಬಾ ಸರಿ ಹೇಳಿದ್ರು, ಬೈಲಾಲ್ ಬಿ ನಿಮ್ ಏರಿಯಾಗ ಮಾಡ್ರಿ ಬೈಲಾಲ್ ಬಿ ಅಂತ ತುಂಬಾ ಸರಿ ಹೇಳಿದ್ರು ಅವರು। ಆಯ್ತು ಅಂತ ಈ ಸರಿ ಮಾಡಿದ್ರು, ತುಂಬಾ ಖುಷಿ ಆದ್ರು। ಮೊನ್ನೆ ಹೋಗಿ ಹೇಳಿದೆ ಅವ್ರಿಗೆ, ಅಣ್ಣ ಈ ತರ ಮಾಡ್ತಾ ಇದ್ದೀನಿ ಕಾರ್ಯಕ್ರಮ ಅಂತ ಹೇಳಿದಕ್ಕೆ ತುಂಬಾ ಖುಷಿ ಆದ್ರು ಅವರು, ಖುಷಿಯಾಗಿ ಬಂದ್ರು। ಇವತ್ತು ತುಂಬಾ ಚೆನ್ನಾಗಿ ಮಾತಾಡಿದ್ರು। ಅಣ್ಣನ್ ಮೈಗೆ ಹುಷಾರಿಲ್ಲ, ಇವತ್ತಿನ ದಿವಸ ಅಣ್ಣನ್ಗೆ ಮೈಗೆ ಹುಷಾರಿಲ್ಲ, ಅಣ್ಣ ಟಿ ನಾರಾಯಣ ಗೌಡ್ರಿಗೆ ಮೈಗೆ ಹುಷಾರಿಲ್ಲ ಅಂದ್ರೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರು। ಯಾಕಂದ್ರೆ ಅಣ್ಣ ನಾನು 2-3 ಸಾರಿ ಹೇಳಿದೆ, ಅಣ್ಣ ನಾನು ಈ ತರ ಕಾರ್ಯಕ್ರಮ ಮಾಡೋಣ ಅಂತಿದ್ದೀನಿ ಅಣ್ಣ ಅಂತ ಹೇಳಿದಕ್ಕೆ, ಆಯ್ತಪ್ಪ ನೀನ್ ಕರಿ, ನೀನ್ ಯಾವಾಗ ಕರೆದ ನೀನ್ ಬರಲ್ಲ ಅಂತ ಹೇಳಿದ್ದೀನಪ್ಪ, ಬರ್ತೀನಪ್ಪ ಅಂತ ಹೇಳಿದ್ರು। ತುಂಬಾ ಖುಷಿ ಆಯ್ತು। ಅಣ್ಣ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ಇಷ್ಟೊಂದು ಅರ್ಧ ಕಮ್ಮಿ ಅಂದ್ರೂ ಅವರು ಇರೋದು
10 ನಿಮಿಷ ಇರ್ತೀನಿ ಅಂತ ಹೇಳಿದ್ರು. ಜಾಸ್ತಿ 10 ನಿಮಿಷ, ಅರ್ಧ ಗಂಟೆ ಮೇಲೆ ಭಾಷಣ ಮಾಡಿದ್ರು ಅಣ್ಣ. ಯಾಕಂದ್ರೆ ಈ ಉತ್ಸಾಹ ನೋಡಿದ್ರು ಅಣ್ಣ, ಉತ್ಸಾಹ ನೋಡಿ ಎಲ್ಲಾರು ಈ ತರ ಸೇರ್ಕೊಂಡಿದ್ರಲ್ಲ ನಮ್ಮ ಮುಸ್ಲಿಂ ಬಾಂಧವರು ಅಂತ ಹೇಳಿ ಅಣ್ಣ ತುಂಬಾ ಹೊತ್ತು ಮಾತಾಡಿದ್ರು. ತುಂಬಾ ಧನ್ಯವಾದಗಳು ಅಣ್ಣ. ನಮ್ಮ ಭಾಗದಿಂದ ನನ್ನ ಎಲ್ಲಾ ಸ್ನೇಹಿತರು ಇರ್ಲಿ, ನಮ್ಮ ಕಾರ್ಯಕರ್ತರು, ನನ್ನ ಫ್ರೆಂಡ್ಸು ನನ್ಗೆ ಆ ಕಾಲದಿಂದ ಸಾಥ್ ಕೊಟ್ಕೊಂಡ್ ಬಂದವ್ರೆ. ನಮ್ಮ ಮೇಡಮ್ ಅವರು ಆಗಿರ್ಲಿ, ಯಾರು ಅಷ್ಟೇ, ಯಾರು ನಮ್ಗೆ ಯಾವ ಕಾಲದಲ್ಲೂ ಬಿಟ್ಕೊಟ್ಟಿಲ್ಲ. ಇದಕ್ ಮೇಲೆ ಒಂದು ಬಿಟ್ಕೊಡಲ್ಲ ಅಂತ ನನ್ಗೆ ಒಂದು ಇದೈತೆ ಸರ್. ಕಮ್ಮಿ ಅಂದ್ರೆ ಒಂದು 150 ರೇಷನ್ ಕಿಟ್ ಮಾಡಿದ್ವಿ. ತದನಂತರ ಒಂದು 100 ಬ್ಯಾಗ್ ಮಾಡಿದ್ವಿ. ಬುಕ್ಕು, ಬ್ಯಾಗು ಎಲ್ಲ ನಮ್ಮ ಸ್ನೇಹಿತರ ಕಡೆಯಿಂದ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿ ಎಲ್ಲ ನೋಡಿ, ನಮ್ಮ ಫ್ರೆಂಡು ಇದಾಗ ಬಂದಿದ್ದಾರೆ, ಅವರು ಸಹ ನಮ್ ಕೈ ಜೋಡಿಸಿದ್ರು. ತದನಂತರ ಎಲ್ಲ ಕೈ ಜೋಡಿಸಿದ್ರು, ಇಲ್ಲ ಅಂತಿಲ್ಲ, ಎಲ್ಲಾರು ಕೈ ಜೋಡಿಸಿ ಎಲ್ಲ ಮಾಡಿ ಎಲ್ಲ ನೋಡಿ ಮಾಡೋಕ್ಕಿಂತ ಜಾಸ್ತಿ ಹುಮ್ಮಸ್ಸು. ನೀನ್ ಮಾಡು, ನಾನು ಇದ್ದೀನಿ ಅಂತ ಹೇಳೋರು ನಮ್ಮ ಬ್ರದರು, ನಮ್ಮ ಅಣ್ಣ, ನನ್ನ ತಮ್ಮ, ಫ್ರೆಂಡು, ಆಮೇಲೆ ನನ್ನ ಸ್ನೇಹಿತ, ಆಮೇಲೆ ಗೆಳೆಯ ಎಲ್ಲ ನನ್ಗೆ ಉತ್ಸಾಹ ಕೊಡುತ್ತ ಅಂತ ವ್ಯಕ್ತಿ ಇವರು ನಮ್ಮ ಅಬ್ದುಲ್ ಅಜೀಜ್ ಅವರು. ಅದೇ ತುಂಬಾ ದೊಡ್ಡ ಮಾತದು. ನನ್ಗೆ ಯಾವತ್ತೂ ಅವ್ರು ಬಿಟ್ಕೊಟ್ಟಿಲ್ಲ. ಅಕ್ಕಪಕ್ಕ ಇರೋರು ಎಲ್ಲಾರು ಬಂದು ಹೇಳಿದ್ರು, ಅಣ್ಣ ನಾವ್ ಈ ತರ ಒಂದು ನೀವು ಮಾಡ್ತೀರಂತ ನಮ್ಗೆ ಗೊತ್ತಾಗಿಲ್ಲ, ಏನಣ್ಣ ಇದು ಈ ತರ ಮಾಡಿದ್ದೀರಾ, ಯಾರು ನೀವು, ಏನು ಆಯ್ತಾ ಅಂತ. ಆಮೇಲೆ ನಾವ್ ಇದು ಹೇಳಿದ್ವಿ, ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರು ನಾವು ಈ ತರ ನಾವು ಸೋಷಿಯಲ್ ವರ್ಕರ್ ಅಂತ ಹೇಳಿದಕ್ಕೆ ಅವರು ಏನೋ ಸಮಸ್ಯೆ ತಗೊಂಡ್ಬಂದಿದ್ರು, ಅದನ್ನು ಬಗೆಹರಿಸಿದ್ವಿ ನಾವು ಸೇರಿ. ಅದೇನೋ ರಾಷನ್ ಕಾರ್ಡ್ ಈ ತರ ಹೇಳಿದ್ರಲ್ಲ ಈಗ ನಮ್ಮ ಮುರಳಿ ಸರ್, ಆ ತರ ರಾಷನ್ ಕಾರ್ಡ್ ಏನೋ ಪ್ರಾಬ್ಲಮ್ ಇತ್ತು ಅವ್ರದ್ದು, ಅದು ಬಗೆಹರಿಸ್ಕೊಟ್ವಿ. ಅಧ್ಯಕ್ಷರು ಏನ್ ಹೇಳಿದ್ರು, ಏನಕ್ಕೂ ಅಂಜಬೇಡಿ, ಬಗ್ಬೇಡಿ, ಏನಾದ್ರು ಇರ್ಲಿ ಗುಂಡಿಗೆ ತಗೊಂಡು ಧೈರ್ಯ ಮಾಡಿ ನಡ್ರಿ, ನಾನು ನಿಮ್ ಹಿಂಗಲೇ ಇದ್ದೀನಿ ಅಂತ ಹೇಳಿದ್ರಿ. ಆ ತರನೇ ನಾವು ಅದೇ ಗುಂಡಿಗೆಯಿಂದ ನಾವು ಎಲ್ಲ ಸೇರಿ ಹೋಗ್ತಾ ಇದೀವಿ. ನಡೆಸವೆ ಏನಕ್ಕೂ ನಾವು ಯಾವಾಗ್ಲೂ ಏನಕ್ಕೂ ರೆಡಿ. ಕನ್ನಡ ಬನ್ನಿ ನಮ್ಮ ಸಂಗಳ. ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು ಅಂತ ಸಿದ್ಧಾಂತ ಅಡಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಸಂಘಟನೆ ಕಟ್ಟಿದ್ದಾರೆ. ನಮ್ಮ ನೆಚ್ಚಿನ ನಾಯಕರಾದ ಹೋರಾಟ ಗುರುಗಳಾದ ಅಣ್ಣ TR ನಾರಾಯಣಗೌಡರಿಗೆ ಸಲಾಂ ಹೇಳ್ತಾ ನಮಸ್ಕರಿಸುತ್ತಾ, ಇವತ್ತು ಸರ್ವಜ್ಞ ನಗರ ಕ್ಷೇತ್ರದಲ್ಲಿ ನಮ್ಮ ಬೈಲಾಲ್ ಅವರು, ನಮ್ಮ ರಾಧಾಕೃಷ್ಣ ಅವರು, ನಮ್ಮ ಅಜೀಜ್ ಅವರು ಅದ್ಭುತವಾಗಿ ಮುಸಲ್ಮಾನ್ ಇದು ಪಾಪ್ಯುಲೇಷನ್ ಜಾಸ್ತಿ, ಅದರಲ್ಲಿ ಕನ್ನಡ ಕೆಲಸ, ಕನ್ನಡ ರಾಜ್ಯೋತ್ಸವ ಅಂತ ಮಾಡಿದ್ದಾರೆ. ತುಂಬ ಖುಷಿಯಾಗಿದೆ. ಇದೇ ರೀತಿ ಎಲ್ಲ ಕ್ಷೇತ್ರಗಳಲ್ಲಿ ಇದೇ ರೀತಿ ಕನ್ನಡದ ಕೆಲಸ ಆಗ್ಬೇಕು, ಕನ್ನಡದ ಕಾರ್ಯಕ್ರಮ ಆಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ನಾಡು ಸಂತ ಶಿಶ್ನಾಳ್ ಶರೀಫ್ ಅವರ ನಾಡು, ಈ ನಾಡು ಕೆಂಪೇಗೌಡ ಅವರ ನಾಡು, ಈ ನಾಡು ರಂಜಾನ್ ಸಾಬ್ ಅವ್ರ ನಾಡು, ಈ ನಾಡು ಹಜರತ್ ಟಿಪ್ಪು ಸುಲ್ತಾನ್ ಅವರ ನಾಡು. ಈ ನಾಡಲ್ಲಿ ನಾವೆಲ್ಲ ಒಗ್ಗೂಡಿಸಿ ಒಂದಾಗಿ ಕನ್ನಡ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಕನ್ನಡ ಬನ್ನಿ ನಮ್ಮ ಸಂಗಡ, ಮನೆಗೊಬ್ಬ ತೀರ ಮುನ್ನುಗ್ಗಿ ಬಾರ, ಹೋದರೆ ಹೋಗಲಿ ತಲೆ ಹಾರಿ, ಬಿದ್ದರೆ ಬೀಳಲಿ ಮೈನ ತರಕಾರಿ, ನಾಡು ನುಡಿ ನೆಲ ಜಲ ಭಾಷೆ ಅಂತ ಓಡಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ ಮತ್ತೆ ಜೈ ಕರ್ವೆ. ಕರ್ನಾಟಕ ರಕ್ಷಣಾ ವೇದಿಕೆ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗಿದ್ದು, ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ಬಡ ಮಕ್ಕಳಿಗೆ ಕಿಟ್ಟು ವಿತರಣೆ, ಬುಕ್ಸು, ಸ್ಕೂಲ್ ಬ್ಯಾಗ್ಸು, ಆರೋಗ್ಯ ತಪಾಸಣೆ, ಬೆಳಗ್ಗೆಯಿಂದನೂ 2 ಹಾಸ್ಪಿಟ್ಲು, ಟ್ರೈ ಲೈಫ್ ಒಂದು, ಇನ್ನೊಂದು ಆಕಾಶ್ ಅಂತೇನೋ ಇನ್ನೊಂದು 2 ಹಾಸ್ಪಿಟ್ಲ್ ಬಂದಿತ್ತು. ಇಬ್ಬರು ಎಲ್ಲ 2 ಹಾಸ್ಪಿಟ್ಲ್ ಕಡೆಯಿಂದನೂ ಆರೋಗ್ಯ ತಪಾಸಣೆ ಮಾಡಿಸಿದ್ದೀರಿ. ಅದೇ ರೀತಿ ನಾವು ಇಲ್ಲಿ ಸರ್ವ ಜನಾಂಗೀಯ ಶಾಂತಿಯ ತೋಟ ಅಂತ ಅಂದ್ರೆ ನಮ್ಮ ಸರ್ವಜ್ಞ ಕ್ಷೇತ್ರ ಅಂದ್ರೆ ಬರೀ ನಾವು 20 ಭಾಗ ಮಾತ್ರ ಕನ್ನಡಿಗರಿದ್ದೀರಿ, ಇನ್ನು 80 ಭಾಗ ಅನ್ಯ ಭಾಷಿಗರು ಅಂದ್ರೆ ಮುಸಲ್ಮಾನು, ತಮಿಳ್ರು, ತೆಲುಗು ಅನ್ಯ ಭಾಷಿಗರಿದ್ರು. ನಮಗಿಲ್ಲಿ ಇಲ್ಲಿ ಮೂರು ವಾರ್ಡಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವರು ಇದ್ದಾರೆ. ಮುಸಲ್ಮಾನ್ ಬಾಂಧವರು ಅಂದ್ರೆ ಅವ್ರು ಮುಸಲ್ಮಾನರಲ್ಲ, ನಮ್ಮ ಕನ್ನಡಿಗರು, ನಮ್ಮ ಅಂತಮ್ಮಂದ್ರು. 24 ಗಂಟೆ ನಾವು ಯಾವತ್ತೇ ಬಂದ್ರೆ ರಾತ್ರಿ 24 ಗಂಟೆ ಬಂದು ಈ ಕ್ಷೇತ್ರಕ್ಕೆ ಬಂದ್ರೆ, ಏನ್ ಗೌಡ್ರೆ ನಾವು ರಕ್ಷಣಾ ವೇದಿಕೆಯವರು ಅಂತ ಮಾತ್ರ ಕರೀತಾರೆ, ನೀವು ಯಾರು, ಯಾವ ಭಾಷೆ, ಯಾವ ಜಾತಿ, ಯಾವ ಕುಲ ಅಂತ ಯಾರು ಕೇಳೋದಿಲ್ಲ. 24 ಗಂಟೆ ಬೆಂಬಲವಾಗಿ ನಿಲ್ತಾರೆ. ನಾವು ಹೋರಾಟದಲ್ಲಿ ಮುನ್ನುಗ್ಗೋದ್ರಲ್ಲಿ ನಮ್ಮ ಬೆಂಗಳೂರು ನಗರ ಇದರಲ್ಲಿ 28 ಕ್ಷೇತ್ರದಲ್ಲಿ ಸರ್ವಜ್ಞ ಕ್ಷೇತ್ರ ನಾವೇ ಮುನ್ನುಡಿ. ಪ್ರತಿಯೊಂದು ರಾಜ್ಯ, ಕೇಂದ್ರ,
ಅನ್ಯ ಭಾಷೆ, ಕಾವೇರಿ ಗಲಾಟೆ, ಬೋರ್ಡ್ ಗಲಾಟೆ, ಅದರಲ್ಲಿ ನಾವು ಅರೆಸ್ಟ್ ಆಗಿ ನಾವು ಹೋಗಿ 14 ದಿವಸ ಜೈಲಲ್ಲಿದ್ರಿ ಪ್ರತಿಯೊಬ್ಬರು. ನಾವು ಯಾಕೆ ಹಿಂದಕ್ಕೆ ಹೋಗ್ಬೇಕು? ನಾವು ತಮಿಳು ಅಲ್ಲ, ನಾವು ಮುಸಲ್ಮಾನರು, ಕನ್ನಡದವರು ಮಾತ್ರ ಹೋಗ್ಲಿ ಅನ್ನೋ ಭಾವನೆ ಯಾರು ಇಲ್ಲ. ನಾವು ಮುಂದೆ ಬರ್ತೀವಿ ಅಂತ ಮುಂಚೆ ಬರ್ತಾರೆ ನಮ್ಮ 3 ವಾರ್ಡ್ ನಮ್ಮ ಅಣ್ಣತಮ್ಮಂದ್ರು. ಇದೇ ರೀತಿನೇ ನಾವು ಪ್ರತಿಯೊಂದರಲ್ಲೂ ಸರ್ ನೀವು ಯಾವಾಗಲೇ ಬರಲಿ 24 ಗಂಟೆ ಯಾವುದೇ ಸಮಸ್ಯೆ ಬರಲಿ, ನಾವು ನಮ್ಮ ಕ್ಷೇತ್ರದಲ್ಲಿ ಕಡಿಮೆ ಅಂದ್ರೂ 3000 ಜನ ಇದ್ದೀರಿ. ನಾವು ರಕ್ಷಣಾ ವೇದಿಕೆ ಸದಸ್ಯರು 3000 ಜನ ಇದ್ದೀರಿ. 24 ಗಂಟೆ ಯಾವತ್ತೇ ಯಾವುದೇ ಸಮಸ್ಯೆ ಕರೆದ್ರು ಅವರು ನಮ್ಮ ಸಮಸ್ಯೆ ಆದಾಗ ಅವರಾಗ್ಲಿ, ಅವ್ರ ಸಮಸ್ಯೆ ಕರೆದಾಗ ನಾವಾಗ್ಲಿ, ನಾವು 24 ಗಂಟೆ ನಾವು ಬರಕ್ ರೆಡಿ ಇದ್ದೀರಿ. ಎಲ್ರಿಗೂ ಸಹ ನಮ್ಮ ಇದು ಇದಕ್ಕೆ ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ರಕ್ಷಣಾ ವೇದಿಕೆ.